ಅಭಿಮಾನಿಗಳು ಏನ್ ಹೇಳ್ತಿದಾರೆ ಅಂತಂದ್ರೆ ಬೇರೆ ಅಭಿಮಾನಿಗಳು ದುಡ್ಡು ಮಾಡ್ಕೊಳಕ್ ನೋಡ್ತಿದ್ದಾರೆ, ಅದಕ್ಕೆ ಅವ್ರ ಫ್ಯಾಮಿಲಿ ಸಹಕಾರ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಕೆಲವರು ಏನ್ ಹೇಳ್ತಾರೆ, ನಿಮ್ ಮೇಲೆ ಆರೋಪ ಮಾಡ್ತಿದ್ದಾರೆ, ಅಂದ್ರೆ ನಾವೇನೇ ಅವ್ರ ಬಗ್ಗೆ ಕಾರ್ಯಕ್ರಮಗಳು ಮಾಡಕ್ ಹೋದಾಗ ನಮ್ಗೆ ಸಹಕಾರ ಕೊಡಲ್ಲ, ಅವ್ರ ಫ್ಯಾಮಿಲಿಯವರು ಬರಲ್ಲ ಅಂತ ಹೇಳಿದ್ದಾರೆ. ಸೊ ನಾವು ಅವ್ರ ನೆನಪನ್ನ ಈ ತರ ಒಂದು ಸಂಭ್ರಮಿಸೋಣ ಅಂತಂದ್ರೆ ಅದಕ್ಕೂ ಕಲ್ಲು ಹಾಕ್ತಾರೆ ಅಂತ. ಸೊ ಕ್ಲಾರಿಟಿ ಬೇಕು, ಅಂದ್ರೆ ಅನುಮತಿ ಕೊಟ್ಟಿಲ್ಲ, ಬರಲ್ಲ ಅಂತ ಹೇಳಿದ್ದಾರೆ. ಸೊ ಇದೆ ಇಲ್ಲಿ. ಸರ್, ಈಗ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ನಾವು ಬರಕ್ಕಾಗಲ್ಲ ಅನ್ನೋದಕ್ಕೆ ಕಾರಣ ಅಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೆದಿದೆಯಾ ನಿಮಗೆ ಗೊತ್ತಿದೆ? ಹೇಳೋದಕ್ಕಿಂತ ನೀವು ಅದರ ಬಗ್ಗೆ ಪತ್ರಕರ್ತರು ಸಂಪರ್ಕ ಹೆಚ್ಚಿದೆ, ನೀವು ಪತ್ತೆ ಹೆಚ್ಚಿದೆ. ಅದು ನಾನು ಅಭಿಮಾನಿಗಳು ಅವ್ರ ಹೆಸರು ಇವ್ರ ಹೆಸರು ಅಂತ ಹೇಳೋದಲ್ಲ, ಒಬ್ಬರು ಇಬ್ಬರದ್ದು ಹೆಸರು ಅಂತ ಅಲ್ಲಮ್ಮ. ನೀವು ಹೇಳಿದ್ರಲ್ಲ ನಮ್ಮಲ್ಲಿ ಅವರು ಆರೋಪಗಳನ್ನ ನೀವು ಹೇಳಿದ್ರಲ್ಲ, ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅವ್ರಗಳ ಹೆಸರು ಎಷ್ಟು ಸತಿ ಇರೋದೇ ಇಲ್ಲ. ಅವ್ರ ಅಭಿಮಾನಿಗಳು ಅಂತ ಅನ್ನೋ ಒಂದು ಒಂದು ಏನು ಮುಖವಾಡ ಇರುತ್ತಷ್ಟೇ, ಅಭಿಮಾನಿಗಳಲ್ಲ. ನೀವು ತಿಳ್ಕೊಳ್ಳದೆ ಅರ್ಥ ಮಾಡ್ಕೊಳ್ಳದೆ ಅದ್ರ ಹಿಂದೆ ಇರ್ತಕ್ಕಂಥ ನಾನು ಹೇಳಿದ್ನ, ಇದನ್ನೆಲ್ಲ ಒಂದು ಪ್ರವಾಸನೇ ತಿಳ್ಕೊಳ್ಳದೆ ನೀವು ಆರೋಪಗಳನ್ನ ಹೊರಿಸ್ತೀರಂತಂದ್ರೆ ಅಭಿಮಾನ ಅನ್ನೋದು ಸಾಹಸಿಮ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಎಷ್ಟು ಪ್ರೀತಿ ಇದ್ರು, ಅವ್ರ ಕುಟುಂಬ ತಾನೇ ಅದು. ನಮ್ಮ ಕುಟುಂಬ ಅಂತಂದ್ರೆ ಅವ್ರ ಕುಟುಂಬ ಅದು. ನೀವೇನು ತಿಳ್ಕೊಳ್ಳದೆ ಆರೋಪ ಹೊರಿಸ್ತಾ ಇದ್ರೆ ತಿಳ್ಕೊಳ್ಳದೆ ಆರೋಪಗಳನ್ನು ಹೊರಿಸ್ತಾ ಇದ್ರೆ ಹೇಗೆ? ಸ್ಪಷ್ಟನೆ ಕೊಡೋವರೆಗೂ ನಾವ್ ಎಷ್ಟೇ ಹೇಳಿದ್ರು ಯಾರು ಕೂಡ ಅಂದ್ರೆ ನೀವ್ ಹೇಳಿದ್ರ ನೀವೇ ಪತ್ತೆ ಹೆಚ್ಚಿ ಅದು ದುಡ್ಡು ಮಾಡ್ಕೊಡೋದಕ್ಕೆ ನೋಡ್ತಿದಾರ ಅನ್ನೋದು ನೀವೇ ಪತ್ತೆ ಹೆಚ್ಚಿ. ಅದೇ ಸರ್, ನೀವೇ ಪತ್ತೆ ಹೆಚ್ಚಿ ಅದನ್ನ ಅಂತ ಹೇಳಿದ್ರಿ, ನಾವ್ ಹೇಳಿದ್ರು ಯಾರು ನಂಬೋದಿಲ್ಲ ಅದನ್ನ. ಸೊ ಅದಕ್ಕೋಸ್ಕರ ನೀವೇ ಹೇಳ್ಬಿಟ್ರೆ ನೋಡಿ, ನೆನ್ನೆ ಹೆಣ್ಮಕ್ಳು ಬಂದಿದ್ರು ಅಲ್ಲಿ ತುಂಬಾ ಜನ, ಅವ್ರು ಏನ್ ಹೇಳಿದ್ರು, ಅವ್ರೆಲ್ಲರೂ ನಿಮ್ ಫ್ಯಾಮಿಲಿ ಮೇಲೆ ಒಂದು ಬ್ಲೇಮ್ ಮಾಡಿದ್ರು. ಸೊ ಎಲ್ರಿಗೂ ಅದೊಂದು ರೀತಿ ಇದಾಗೋಗ್ಬಿಟ್ಟಿದೆ. ಎಷ್ಟು ನೆನ್ನೆ ಬೈಟ್ಗಳಲ್ಲಿ ಗಮನಿಸಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಅಭಿಮಾನಿಗಳು ನಾವು ದೂರ ಇಟ್ಟಿದ್ವಿ ಅಂತವ್ರ ಜೊತೆ ನಾವು ಸೇರಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ, ಅಭಿಮಾನಿಗಳಿಗೆ ಹೆಣ್ಮಕ್ಳಿಗೂ ಎಲ್ಲ ಗೊತ್ತಿಲ್ಲ. ಅವ್ರು ಸುಮ್ನೆ ಅಲ್ಲಿ ಕಣ್ಣೀರ್ ಹಾಕೊಂಡು ಪಾಪ ನಿಮ್ ಬಗ್ಗೆ ಬ್ಲೇಮ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನೀವು ಕ್ಲಾರಿಟಿ ಕೊಟ್ರೆ. ಹತ್ತಿರಕ್ಕೆ ಸೇರಿಸೋಣ ಅಂತಂದ್ರೆ ನಾನು ಮೀಟಿಂಗ್ ಬರೋದೇ ಇಲ್ಲ. ನಾನು ಬಹಿರಂಗವಾಗಿ ಹೇಳ್ತೀನಿ, ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೊಂಡಿರ್ತೀನಿ, ನಾನು ಅಭಿಮಾನಿಗಳಲ್ಲೇ ಹೇಳಿರ್ತೀನಿ, ಕರೆಗಳನ್ನ ಮಾಡಿರ್ತೀನಿ, ಬನ್ನಿ ಒಂದು ಚರ್ಚೆ ಮಾಡೋಣ ಅಂತ ಹೇಳ್ತೀನಿ. ಅವಾಗ ಬಂದೇ ಇರಲ್ಲ. ಅಥವಾ 15ನೇ ಆಗಸ್ಟ್ ಅಮ್ಮವ್ರದ್ದು ಹುಟ್ಟುಹಬ್ಬ ಇರುತ್ತೆ, 18ನೇ ಸೆಪ್ಟೆಂಬರ್ ಅಲ್ಲಿ ಸ್ಮಾರಕದ ಹತ್ರ ಇರ್ತೀನಿ, 30ನೇ ಡಿಸೆಂಬರ್ ಅಲ್ಲಿ ಸ್ಮಾರಕದ ಹತ್ರ ಇರ್ತೀನಿ. ನೇರವಾಗಿ ಬನ್ನಿ ಮಾತಾಡಿ. ಈಗ ನಾನು ಎಲ್ಲಾದ್ರೂ ಹೋದಾಗ ನನ್ನ ಜೊತೆಲಿ ನನ್ನ ಗಾರ್ಡ್ಸ್ಗಳು ಅನ್ನೋಂಥವ್ರು ಯಾರಾದ್ರೂ ಇರ್ತಾರೆ ಇದ್ರೆ, ಯಾವ್ದೋ ಒಂದು ಮದುವೆ ಹೋದ್ರೆ ಆ ಮದುವೆಯವರು ಇಟ್ಕೊಂಡಿರ್ತಾರೆ, ನೇಮಕ ಮಾಡಿರ್ತಾರೆ, ಅವ್ರ ಜೊತೆ ಅವ್ರು ನನ್ನ ಜೊತೆ ಬರ್ತಾರೆ. ನಾನಾಗಿ ಅವ್ರನ್ನ ಯಾವತ್ತೂ ಅಪಾಯಿಂಟ್ ಮಾಡಿಲ್ಲ, ಅವರೇ ಇಟ್ಕೊಂಡಿರ್ಲಿಲ್ಲ ಅಂತ ನಮ್ಮ ಅವ್ರ ಆದರ್ಶ. ಯಾರೇ ಬರ್ಲಿ, ರಸ್ತೆ ಮೇಲೆ ನಿಂತ್ಕೊಂಡು ನಾನು ವಿಡಿಯೋಗಳನ್ನ ಮಾಡ್ತೀನಿ, ನನ್ನ ನೇರವಾಗಿ ಬಂದು ಮೀಟ್ ಮಾಡಕ್ಕಾಗಲ್ಲ, ಭೇಟಿ ಮಾಡಕ್ಕಾಗಲ್ಲ. ಅದೇ ಹೇಳ್ತಾರೆ ನಾವು ಹತ್ರನೇ ಸೇರ್ಸಲ್ಲ ಅಂತ. ಪ್ರಯತ್ನ ಪಡಿ. ಸರ್, ನೀವು ಕರೆಕ್ಟ್ ಆಗಿ ಹೇಳೋವರೆಗೂ ಯಾರು ಏನು ಏನ್ ಕತೆ ಹೇಳೋವರೆಗೂ ನೀವು ವಿಲನ್ ಆಗೇ ಇರ್ತೀರಾ ಸರ್. ಜನಗಳಿಗೆ ನಿಮ್ಮನ್ನ ಬಿಂಬಿಸ್ಬಿಟ್ಟಿದ್ದಾರೆ. ಸರ್, ಆಗ್ಲೇ ನೀವು ಒಂದ್ ಮಾತು ಹೇಳಿದ್ರಿ ಸರ್, ಒಂದಷ್ಟು ಜನರ ಮಾತನ್ನ ನಂಬ್ತಾ ಇದಾರೆ ಅಭಿಮಾನಿಗಳು ಅಂತ. ಆ ಒಂದಷ್ಟು ಜನ ಯಾರು? ಆರೋಪಗಳನ್ನ ಹೊರಿಸ್ತಾರಲ್ಲ ಮೇಡಮ್. ಅಂದ್ರೆ ಆರೋಪ ಮಾಡೋರೆಲ್ಲ ವಿಲನ್ ಸರ್? ಆರೋಪ ಮಾಡ್ತಾರೋ ಯಾಕೆ ಮಾಡ್ತಾ ಇದಾರೆ ಅನ್ನುವಂತ ಗೊತ್ತಿದೆ. ನೀವು ದೂರ ಇಟ್ಟಿರೋರು ಯಾರು ಅಭಿಮಾನಿ? ಸರ್, ನೀವು ಆಸ್ ಎ ನಟನಾಗಿ ಮಾತಾಡ್ತಾ ಇಲ್ಲ ಸರ್, ನೀವು ವಿಷ್ಣುವರ್ಧನ್ ಕುಟುಂಬದ ಪರವಾಗಿ ನೀವು ಮಾತಾಡ್ತಾ ಇದ್ದೀರಾ. ಸೊ ನೀವು ಗಾಳಿಲಿ ಗುಂಡೊಡೆಯೋ ಬದಲು ಯಾರು ಅಂತ ನೀವು ಕರೆಕ್ಟ್ ಆಗಿ ಹೇಳ್ಬಿಟ್ರೆ ಅವ್ರಿಗೊಂದು ಕ್ಲಾರಿಟಿ ಸಿಗುತ್ತೆ ಸರ್.
ಯಾಕಂದ್ರೆ ನೀವು ಮಾತಾಡ್ತಿದ್ರೆ ಅವ್ರು ಅಂತ ಹೇಳ್ತಾ ಇದ್ದೀರಾ ಬಿಟ್ರೆ ಯಾರು ಅನ್ನೋದನ್ನ ನೀವು ಹೇಳ್ತಾ ಇಲ್ಲ. ಯಾರದು ಮುಖವಾಡ ಹಾಕೊಂಡಿರೋ ಜನಕ್ಕೂ ಹೇಳ್ತೀನಿ. ಅದಕ್ಕೆ ಹೇಳಿ ಸರ್, ನಾನು ಮುಗಿಸ್ಬಿಡೋಣ, ವಿವಾದ ಮುಗಿಲಿ, ಮೆರ್ಸೋಣ ನಾವು ಅವ್ರನ್ನ. ನಮ್ಗೆ ಹೇಳಿ ಕರೆಕ್ಟ್ ಆಗಿ, ಯಾಕಂದ್ರೆ ಜನನು ನೋಡ್ತಿರ್ತಾರೆ. ತುಂಬಾ ಪ್ರೀತಿಯಿಂದ ಪ್ರೀತಿಸುವಂತ ಇಲ್ಲೇ ಎಷ್ಟೋ ಜನ ಇದ್ದಾರೆ ಸರ್ ಅವ್ರ ಅಭಿಮಾನಿಗಳು. ತಪ್ಪಾಗುತ್ತೆ. ಈಗ ಅವ್ರು ಯಾರಂತ ಹೇಳ್ಬಿಟ್ರೆ ಅವ್ರ ಮೇಲೆ ಆರೋಪ ಇದು ಮಾಡ್ತಾರಲ್ವಾ, ಯಾರು ತಪ್ಪು ಮಾಡ್ತಿದ್ರೆ ಅವ್ರು. ಇಲ್ಲ ನೋಡಿ, ನನಗೆ ಒಬ್ಬರು ಇಬ್ರು ಅನ್ನೋ ಇಲ್ಲ, ಗೊತ್ತಿಲ್ಲ ನನಗೆ. ನಾನು ನೀವ್ ಹೇಳಿದ್ರಲ್ಲ ಈಗ ಆರೋಪಗಳನ್ನ ಹೊರಿಸ್ತಾರೆ ಅಲ್ಲಿ ನೆನ್ನೆ ಸ್ಟುಡಿಯೋ ಹತ್ರ ಹೋದಾಗ ಅಲ್ಲಿ ಆರೋಪಗಳನ್ನ ಹೊರಿಸೋದು, ಇವ್ರ ಆರೋಪಗಳನ್ನ ಹೊರಿಸೋದು, ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಅವ್ರು ಯಾರು ಒಂದಷ್ಟು ಜನರನ್ನ ದೂರ ಇಟ್ಟಿದೀವಿ ಅಂತ ಹೇಳಿದ್ರಲ್ಲ ಸರ್, ಅವ್ರು ಯಾರು ಅಂತ ಹೇಳಿ. ಯಾವತ್ತು ಅಲ್ಲಿ ಬರಲ್ಲ ಅಂತ ಅಂದ್ರು. ನಾವೇ ಹೆಸರು ಹೇಳ್ಬಿಡ್ತೀವಿ ಸರ್. ಈಗ ಅಲ್ಲಿ ಸಮಾಧಿ ಆಗ್ಬೇಕಂತ ಮುಂದೆ ನಿಂತು ಹೋರಾಟ ಮಾಡಿದ್ರು ವೀರಕಪುರ ಶ್ರೀನಿವಾಸ್ ಅಲ್ಲಿ ಒಂದಷ್ಟು ಜನ ಇದ್ರು. ಸೊ ಅಲ್ಲಿ ಏನಾದ್ರು ಹೊಂದಾಣಿಕೆ ವಿಚಾರದಲ್ಲಿ ನಿಮ್ಗೂ ಅವ್ರಿಗೆ ಏನಾದ್ರು ಇದೆಯಾ ಸಮಸ್ಯೆ ಇದೆಯಾ? ನೋಡಿ, ನಾನು ಒಬ್ಬರ ಹೆಸರು ಹೇಳಿಲ್ಲ. ಯಾಕಂತಂದ್ರೆ ನೀವು ಒಂದಿಷ್ಟು ಅವ್ರಿಗೊಂದಿಷ್ಟು ಹೇಳೋದು, ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೊಳ್ತಾರೆ ಆರೋಪಗಳನ್ನ ಹೊರಿಸೋರೆಲ್ಲರೂ ನಾವು ಅದನ್ನ ದೂರ ಇಟ್ಟಿದ್ದೀವಿ ಅಂತ. ನಾನು ಎಲ್ರೂ ಕರ್ದಿದ್ದೀನಿ, ಒಬ್ಬರನ್ನ ಅಂತ ಇಬ್ಬರನ್ನ ಅಂತ ಎಲ್ಲರನ್ನೂ ಕರ್ದಿದ್ದೀನಿ. ಯಾರ್ಯಾರನ್ನ ಕರ್ದಿದ್ರಿ ಸರ್? ಅಲ್ಲ, ಎಲ್ಲ ಅಭಿಮಾನಿಗಳನ್ನ ಕರ್ದಿದ್ದೀನಿ, ಹೆಸರುಗಳಿಲ್ಲ. ಸರ್ ಅದಕ್ಕೊಂದು ಅಭಿಮಾನಿ ಸಂಘಟಕ್ಕೆ ಅಧ್ಯಕ್ಷರು, ಉಪಾಧ್ಯಕ್ಷರು ಇದೆಲ್ಲ ಇರ್ತಾರೆ. ಅವರ ಹೆಸರನ್ನ ಅಭಿಮಾನಿಗಳು ಸರ್, ಈಗ ನೀವು ಕರಿಬೇಕು ಅಂತ ಹೇಳಿದ್ರೆ ಕಾಲ್ ಮಾಡಬೇಕು, ಕರಿಬೇಕು. ಸೊ ನೀವು ಕಾಲ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ನಿಮ್ಗೆ ಗೊತ್ತಿರ್ಬೇಕು, ಹೆಸರು ಗೊತ್ತಿರ್ಬೇಕು, ನಂಬರ್ ಗೊತ್ತಿರ್ಬೇಕು. ನೀವು ನಿನ್ನೆ ಬಂದ್ ಅಲ್ಲಿ ಮಾತಾಡಿದವ್ರಿಗೆ ಫೋನ್ ಮಾಡಿ ಕರಿಯಕ್ಕಾಗತ್ತೆ ಸರ್ ಬನ್ನಿ ಅಂತ? ನಿಮ್ಗೆ ಹೆಸರು ಗೊತ್ತಿದ್ರೆ ಫೋನ್ ನಂಬರ್ ಗೊತ್ತಿದ್ರೆ ಕರಿಯಕ್ಕಾಗೋದು? ಅಲ್ಲ, ನಾನು ಹುಡುಗರಿಗೆ ಹೇಳ್ತೀನಿ, ಆ ಹುಡುಗರಿಗಾದ್ರೂ ಗೊತ್ತಿರ್ಬೇಕಲ್ಲ ಸರ್ ಯಾರು? ಕೇಳಿ ಅವ್ರು. ಯಾಕಂದ್ರೆ ನೀವೇ ಕೇಳ್ಬಿಡಿ ಸರ್. ಕೇವಲ Clarity ಸಿಗ್ಬಿಡುತ್ತೆ, ನೀವೇ ಕೇಳ್ಬಿಡಿ ಸರ್. ನಿಮಗೆ ಒಬ್ಬರು ಇಬ್ಬರದ್ದು ಹೆಸರುಗಳು ಬೇಕು ಅಲ್ವಾ? ಸರ್ ಒಬ್ರಿಗೆ ತರುಣ್ ಅವರು ಮಾತನಾಡ್ತಾ ಒಂದು ಒಳ್ಳೆ ವಿಚಾರ ಹೇಳಿದೆ. ಸರ್, ಈಗ 5-6 ವರ್ಷಗಳಿಂದ ನೀವು ವಿಲನ್ಗಳಾಗಿದ್ದೀರ. ಓಕೆನಾ? ಇವತ್ತು ನೋಡಿ, ವಿಷ್ಣು ಸೇನೆ ಸಂಘಟನೆ ಏನೇನ್ ಪೇಜ್ಗಳಿದೆಯೋ, ವಿಷ್ಣುವರ್ಧನ್ ಅಭಿಮಾನಿಗಳ ಪೇಜ್ ಎಲ್ಲ ಇದೆಯೋ, ಸಾಮಾಜಿಕ ಜಾಲತಾಣದವರೆಗೂ ಅಷ್ಟೇ. ಅಮೃತ ಮಹೋತ್ಸವಕ್ಕೆ ನೀವು ಸರಿಯಾಗಿ ಸ್ಪಂದನೆ ಸಿಕ್ತಿಲ್ಲ ನಿಮ್ ಕಡೆಯಿಂದ ಅಂತ ಹೇಳ್ಬಿಟ್ಟು ನಿಮ್ ಮೇಲೆ ಇಷ್ಟುದ್ದ ಬರ್ದಿದ್ದಾರೆ ಫ್ಯಾಮಿಲಿಗಳಿಗೆ. ಸೊ ಅವ್ರು ಅಷ್ಟೊಂದು ಪ್ರೂವ್ ಮಾಡಿ ಅಲ್ಲಿ ಹಾಕ್ಬೇಕಿದ್ರೆ ನಿಮ್ಮನ್ನ ವಿಲನ್ ಮಾಡಿ ನೀವ್ ಯಾಕೆ ಹೇಳ್ತಿಲ್ಲ ಅವ್ರ ಹೆಸರು? ಧೈರ್ಯವಾಗಿ ಹೇಳ್ತಿದ್ದಾರೆ ನೀವು ವಿಲನ್ಗಳು ಅಂತ. ಸರ್ ಈಗಾಗಲೇ ಅಭಿಮಾನಿಗಳಲ್ಲೇ ಬಣಗಳಿದೆ. ಅಂದ್ರೆ ಅವ್ರು ಹೇಳ್ತಾರ ನಿಜ ಅಂತ ಸರ್. ನೀವು ಇಷ್ಟು ಸೈಲೆಂಟ್ ಆಗಿದ್ದೀರ ಅಂದ್ರೆ ಅವ್ರು ಹೇಳ್ತಾರ ನಿಜ ಅನ್ನೋದು ನಾನು ಮಾತಾಡೋದು ಬಿಟ್ಟಿರ್ತಾನೆ. ನೀವು ತುಂಬಾ ಹೊತ್ತು ಬಿಟ್ರಿ ಸರ್, ನೀವೇನು ಹೇಳ್ತಿಲ್ಲ. ನೀವು ಬರೀ ಗಾಡಿಯಲ್ಲಿ ಕೆಲ ಅಭಿಮಾನಿಗಳು ಅಂತ ಹೇಳ್ತಿದ್ದೀರಾ ಸರ್. ಇದಕ್ಕೆ ಯಾವತ್ತು ತಾರ್ಕಿಕ ಅಂತ್ಯ ಸಿಗಲ್ಲ ಸರ್. ನೀವ್ ಹೇಳಿದ್ರೆ ಅವ್ರು ಅಟ್ಲೀಸ್ಟ್ ದೂರ ಇಡ್ತಾರೆ ಅಭಿಮಾನಿಗಳು, ಮತ್ತೆ ಅವರು ದೂರ ಆಗ್ತಾರೆ. ಈ ಒಂದು ವಿವಾದದ ಏನಿದೆ, ಸೊ ಅವರು ದೂರ ಆಗ್ತಾರೋದ್ರಿಂದ. ನೋಡಿ, ನಾನು ಹೇಳೋದು ಒಬ್ಬರು ಇಬ್ಬರು ಅಥವಾ 3 ಜನ 4 ಜನ ಆ ತರ ಅಭಿಮಾನಿಗಳಲ್ಲ, ಅಥವಾ ಯಾವುದೇ ಒಂದು ಸಂಘ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಹೇಳ್ತಿರೋದು ಯಾರೇ ಅಭಿಮಾನಿಗಳು ಅಂತ ಹೇಳ್ಕೊಂಡು ಸುಮ್ನೆ ಆರೋಪಗಳನ್ನು ಹೊರಿಸಿದ್ರೆ ಅವ್ರನ್ನ ಪ್ರಶ್ನೆ ಮಾಡಿ, ಯಾವ ಆಧಾರದ ಮೇಲೆ ಆರೋಪಗಳನ್ನು ಮಾಡ್ತಾರೆ ಕೇಳಿ. ನೀವು ಕೇಳದೇನೆ ಅವ್ರೇನ್ ಹೇಳ್ತಾರೋ, ಏನ್ ಆರೋಪಗಳನ್ನ ಹೊರಿಸ್ತಾರೋ ಅದನ್ನೇ ನಂಬ್ಕೊಂಡು ನೀವು ನಮ್ಮ ಮೇಲೆ ಆರೋಪಗಳನ್ನ ಹೊರಿಸ್ತಾ ಇದ್ರೆ ಅದು ಸರಿ. ಇದನ್ನ ನಾನು ಹೇಳ್ತೇನೆ. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.